ಆರ್ ಅಶೋಕ ಆಲ್ಸೋ ಸರ್ಕಾರಿ ನೌಕರ. ನಾನು ಸಂಬಳ ತಗೊಂತೀನಿ. ಕೇಂದ್ರದಿಂದ ಅನುಮತಿ ಕೊಡ್ತಾರೆ, ರಾಜ್ಯ ಸರ್ಕಾರ ಒಂದೇ ನಿಮಿಷ. ನಾನು ಸರ್ಕಾರಿ ನೌಕರ, ನಾನು ಸಂಬಳ ತಗೊಂತೀನಿ. ನನಗೂ ಬರ್ತದೆ TA DA, ಟ್ರಾವೆಲಿಂಗ್ ಅಲವೆನ್ಸು, ಮನೆ ಎಲ್ಲ ಬರ್ತದೆ ನನಗೂ. ನಾನು ಬಂಡೆ ಸಿಡಿದು ಬಿಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಸಿಡಿದು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ? ಸ್ವಲ್ಪ ಡಿಕೆನ್ ಮೇಂಟೈನ್ ಮಾಡ್ಕೊಳ್ಳಿ. ಫಸ್ಟು ಡಿಕೆನ್ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋವಂಥದ್ದಕ್ಕೆ ಹೋಗ್ರಿ. ಇಲ್ಲಾಂದರೆ ಸರ್ಕಾರ ನೆಗೆದು ಬಿದ್ದು ನೆಲ್ಲಿಕಾಯಿ ಹೋಗ್ತದೆ. ಆ ನೆಗೆದು ಬೀಳೋಕ್ಕೆ ಮುಂಚೆ ಡಿಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕು ಮಾಡಿ. ನೀವಂತೂ ಕೊಡೋದ ಥರ ಕಾಣಿಸಲ್ಲ. ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ನವೆಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ. ಹಾಸನಾಂಬೆ ವರ ಕೊಟ್ಬಿಟ್ಟಿದ್ದಾರೆ. ಒಂದಲ್ಲ 2 ಕೊಟ್ಬಿಟ್ಟಿದ್ದಾರೆ. 2 ವರ 2 ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ DKಗೆ ಅವಮಾನ ಮಾಡಿದ್ರೆ DK ಸಿಡಿಯೋದಂತೂ ಗ್ಯಾರಂಟಿ. ಅಪ್ಪ ನಿನಗೆ ಆ ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ ಪಕ್ಕ. ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. RSS ಅಂತ ನಿಮ್ಗಿರೋ ಮುಂಡ ಅದೇನೋ ಇನ್ನು 2 ವರ್ಷ ಇಲ್ಲ. ನಿಮ್ಮ ಯೋಗ್ಯತೆಗೆ ಇನ್ನು 2 ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. DK ಡಮಾರ್ ಅಂದರೆ ನಿಮ್ಮ ಹೀಗೆ ಹಿಂದೆ ಮಾಡಿದ ವರದಿನೇ ಲೀಕ್ ಆಗಿದೆ. ಎಲ್ಲ ಕಡೆ ಲೀಕ್ ಆಗಿದೆ. ನಿಮ್ಮ ಯಾವ್ಯಾವ ವರದಿ ಬರ್ತೈತೆ ಎಲ್ಲ ಮೊನ್ನೆ ಆಗೋಕ್ಕೆ ಮುಂಚೆನೇ ಲೀಕ್ ಆಗೋಗ್ತದೆ ಪಬ್ಲಿಕ್ಕಿಗೆ. ಈ ಥರ ನೀವು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಈ ಲಿಸ್ಟಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪಟ್ಟಿ ಹಾಕ್ಕೊಂಡು ಕೂತಿದ್ದೀರ. ಅದರಿಂದ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ. ನೆನ್ನೆ ನಾನು ಅದನ್ನು ಕೇಳೋಕ್ಕೆ ನನಗೆ 45 ನಿಮಿಷ ಆಯಿತು. ಅವ್ರು ಏನು ಬರೆದಿದ್ದಾರೆ ಅದನ್ನು ಕೇಳೋಕ್ಕೆ 45 ನಿಮಿಷ. ತುಂಬಬೇಕಾದ್ರೆ ಅದಕ್ಕೊಂದು 1 ಗಂಟೆ ಮೇಲೆ ಆಗ್ತದೆ. DK ಶಿವಕುಮಾರ್ ಅವರು ವಿರೋಧ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು? ಈಗಾಗಲೇ ಕೇಂದ್ರದ ಸೆನ್ಸಸ್ಸು ರಾಜ್ಯ ಪ್ರಾರಂಭ ಆಗಿದೆ. ಮಾರ್ಚಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದೇ ಅಥೆಂಟಿಕ್ಕು, ಅದೇ ಸಂವಿಧಾನದ ಪ್ರಕಾರ ಅವಕಾಶ ಇರೋದು. ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮಾಡೋಕ್ಕೆ ಅವಕಾಶ ಇರೋದು, ರಾಜ್ಯ ಸರ್ಕಾರಕ್ಕಿಲ್ಲ. ಇವರು ಅದಕ್ಕೊಂದು ಜಾತಿ ಅನ್ನೋದನ್ನು ತೆಗೆದಾಕಿ ಸಾಮಾಜಿಕ ಸಮೀಕ್ಷೆ ಅಂತ ಸೇರಿಸ್ಕೊಂಡು ಅದರಲ್ಲಿ ಕೇಳಿರೋದೆಲ್ಲ ಜಾತಿನೇ. ಸಿದ್ದರಾಮಯ್ಯನವರು ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮತ್ತು ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಮಾಡಿರೋಂಥ ಈ ಜಾತಿ ಗಣತಿ. ಅದರಿಂದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮಗೆ ಸಾಧ್ಯ ಆದರೆ ಕೊಡಿ. ಇಲ್ಲ ಅಂದರೆ ನಿಮಗೇನು ಅವಶ್ಯಕತೆ, ನಿಮ್ಮ ಹೆಸರು, ನಿಮ್ಮ